ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಪರ್ಸ್ನಲ್ಲಿ ಈ ಒಂದು ವಸ್ತು ಇಟ್ಟು ನೋಡಿ, ಹಣದ ಮಳೆಯೇ ಸುರಿಯುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಗುರುದೇವ ದತ್ತ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಸಾಮಾನ್ಯವಾಗಿ ಪ್ರತಿಯೊಬ್ಬ ಹುಡುಗಿಯ ಕೈಯಲ್ಲೂ ಒಂದು ಪರ್ಸ್ ಅಥವಾ ಬ್ಯಾಗ್ ಇದ್ದೇ ಇರುತ್ತೆ. ಅದರಲ್ಲಿ ಏನಿರಲ್ಲ ಹೇಳಿ, ಎಲ್ಲನೂ ಇರುತ್ತೆ. ಹಣದಿಂದ ಹಿಡಿದು ಮೊಬೈಲ್ ಅಂತೆ, ಲಿಪ್ಸ್ಟಿಕ್ ಅಂತೆ, ಅಗತ್ಯವಾಗಿ ಬೇಕಾದ ಎಲ್ಲಾ ವಸ್ತುಗಳನ್ನ ಪರ್ಸ್ನಲ್ಲಿ ಇಟ್ಕೊಳ್ತಾರೆ. ಜೊತೆಗೆ ಅನಗತ್ಯ ವಸ್ತುಗಳನ್ನು ಕೂಡ ಇಟ್ಕೊಳ್ತಾರೆ. ಆದ್ರೆ ನೀವು ನಿಮ್ಮ ಪರ್ಸ್ನಲ್ಲಿ ಇಡುವಂತಹ ಕೆಲವು ವಸ್ತುಗಳಿಂದ ನಿಮ್ಮ ಬಳಿ ಹಣ ತುಂಬುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ಇದು ಖಂಡಿತ ಸಾಧ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನ ಪರ್ಸ್ನಲ್ಲಿ ಇಡೋದು ತುಂಬಾನೇ ಒಳ್ಳೆಯದು. ಆ ವಸ್ತುಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದೇ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರೆ ಖಂಡಿತವಾಗಿಯೂ ಶುಕ್ರವಾರ ಈ ಪರಿಹಾರವನ್ನ ಪ್ರಯತ್ನ ಮಾಡಿ ನೋಡಿ. ನೀವು ಈ ಪರಿಹಾರವನ್ನ ಶುಕ್ರವಾರ ಮಾತ್ರ ಮಾಡಬೇಕು. ಜ್ಯೋತಿಷ್ಯದ ಪ್ರಕಾರ ಶುಕ್ರವಾರದಂದು ಈ ವಸ್ತುವನ್ನ ಪರ್ಸ್ನಲ್ಲಿಡೋದು ಶುಭ ಅಂತ ಪರಿಗಣಿಸಲಾಗಿದೆ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವು ಯಾವಾಗ್ಲೂ ನಿಮ್ಮ ಮೇಲೆ ಇರುತ್ತೆ. ಅಂದ್ರೆ ನೀವು ಕೋಟ್ಯಾಧಿಪತಿಯಾಗೋದು ಖಂಡಿತ. ಆದ್ರೆ ಪರ್ಸ್ನಲ್ಲಿ ಯಾವುದೇ ವಸ್ತುವನ್ನ ಇಡೋ ಮೊದಲು ಮಹಾಲಕ್ಷ್ಮಿಯನ್ನ ಧ್ಯಾನಿಸಿ ದೇವರನ್ನ ಪೂಜಿಸಿದ ನಂತರವೇ ಅದನ್ನ ಪೂರ್ಣ ಭಕ್ತಿಯಿಂದ ನಿಮ್ಮ ಪರ್ಸ್ನಲ್ಲಿ ಇರಿಸಬೇಕು. ಮೊದಲನೇದಾಗಿ ನಿಮ್ಮ ಪರ್ಸ್ನಲ್ಲಿ ದೇವರ ಫೋಟೋವನ್ನ ಇಡಬೇಕು. ನೀವು ಯಾವ ದೇವರನ್ನ ಆರಾಧಿಸ್ತೀರೋ, ಯಾವ ದೇವರನ್ನ ಭಕ್ತಿಯಿಂದ ಪೂಜಿಸ್ತೀರೋ ಆ ದೇವರ ಫೋಟೋವನ್ನ ನಿಮ್ಮ ಪರ್ಸ್ನಲ್ಲಿ ಇಡಬೇಕು. ಒಂದು ವೇಳೆ ಹಾಗೆ ಇಟ್ರೆ ಸರಿ ಅನ್ಸೋದಿಲ್ಲ ಅಂತ ಆದ್ರೆ ಒಂದು ಪಾಲಿಥಿನ್ ಕವರ್ನಲ್ಲಿ ಹಾಕಿ ಅಥವಾ ಪರ್ಸ್ನಲ್ಲಿ ಫೋಟೋಕ್ಕಾಗಿ ಇರುವಂತಹ ಜಾಗದಲ್ಲಿ ಫೋಟೋವನ್ನ ಹಾಕಿಡಿ. ಹೆಚ್ಚಿನ ಜನ ಪರ್ಸ್ನಲ್ಲಿ ದೇವರ ಫೋಟೋ ಇಡಬಾರದು ಅಂತ ಹೇಳ್ತಾರೆ. ಆದ್ರೆ ಫೋಟೋ ಇಡೋದ್ರಿಂದ ಖಂಡಿತವಾಗಿಯೂ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಜೊತೆಗೆ ನಿಮ್ಮ ಕೈಯಲ್ಲಿ ಹಣ ತುಂಬೋದಂತೂ ಗ್ಯಾರಂಟಿ. ಇನ್ನು ಕೆಲವರಿಗೆ ತಮ್ಮ ಪರ್ಸ್ನಲ್ಲಿ ಪರಿವಾರದವರ ಫೋಟೋ ಇಡುವಂತ ಅಭ್ಯಾಸ ಇರುತ್ತೆ. ಅಂದ್ರೆ ತಮ್ಮ ತಂದೆ ತಾಯಿ ಫೋಟೋ, ಹೆಂಡತಿ ಫೋಟೋ, ಮಕ್ಕಳ ಫೋಟೋ ಇತ್ಯಾದಿ. ಇದೇನೋ ಸರಿ, ಆದ್ರೆ ತಪ್ಪಿಯೂ ತುಂಡಾದ, ಹರಿದ, ಮಾಸಿ ಹೋದ ಹಳೆಯ ಫೋಟೋಗಳನ್ನ ಇಡಬೇಡಿ. ಫ್ರೆಶ್ ಫೋಟೋವನ್ನ ಇಡಬೇಕು. ಇದರಿಂದ ನಿಮಗೆ ಪಾಸಿಟಿವ್ ಪವರ್ ಸಿಗುತ್ತೆ. ನಿಮ್ಮ ಎಲ್ಲಾ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯುವುದಕ್ಕೆ ಶುಕ್ರವಾರ ಶ್ರೀಯಂತ್ರವನ್ನ ನಿಮ್ಮ ಪರ್ಸ್ನಲ್ಲಿ ಇರಿಸೋದನ್ನ ಮರಿಬೇಡಿ. ಶ್ರೀಯಂತ್ರವನ್ನ ಪರ್ಸ್ನಲ್ಲಿ ಇಡೋದ್ರಿಂದ ಎಲ್ಲವೂ ಶುಭವಾಗುತ್ತೆ. ಹಾಗೇನೆ ಶುಭ ಫಲಿತಾಂಶ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂತಂದ್ರೆ ಶ್ರೀಯಂತ್ರವನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ. ಶ್ರೀಯಂತ್ರವನ್ನ ಪರ್ಸ್ನಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿಯನ್ನ ಇಡುವಂತೆಯೇ ಆಗತ್ತೆ. ಆದ್ರೆ ಇದನ್ನ ಪರ್ಸ್ನಲ್ಲಿ ಇಡೋ ಮುನ್ನ ಭಕ್ತಿಯಿಂದ ದೇವರನ್ನ ಪೂಜಿಸಿ. ನಿಮ್ಮ ಪರ್ಸ್ನಲ್ಲಿ ಬೇರೆ ಬೇರೆ ದೇವರ ಫೋಟೋಗಳನ್ನ ಅಥವಾ ನಿಮ್ಮ ಇಷ್ಟ ದೈವವನ್ನ ಇಡೋದು ಕೂಡ ಉತ್ತಮ. ಆದ್ರೆ ಪರ್ಸ್ನಲ್ಲಿ ಲಕ್ಷ್ಮೀ ದೇವಿಯ ಚಿತ್ರವನ್ನ ಇಡೋದು 10ರಷ್ಟು ಹೆಚ್ಚಿನ ಫಲಿತಾಂಶವನ್ನ ನೀಡುತ್ತೆ. ಇದರಿಂದ ಸಾಧ್ಯವಾದಷ್ಟು ಬೇಗ ಶುಭ ಫಲಿತಾಂಶ ಕೂಡ ಸಿಗುತ್ತೆ. ಆದ್ರೆ ಯಾವತ್ತೂ ಲಕ್ಷ್ಮೀ ದೇವಿಯ ಹರಿದ ಫೋಟೋಗಳನ್ನ ನಿಮ್ಮ ಪರ್ಸ್ನಲ್ಲಿ ಇಡಬಾರದು ಅನ್ನೋದು ನೆನಪಲ್ಲಿರ್ಲಿ. ಯಾಕಂತಂದ್ರೆ ಹರಿದ ಫೋಟೋದಿಂದಾಗಿ ನಿಮ್ಮ ಬಳಿ ಹಣ ಬರೋದು ನಿಂತು ಹೋಗಬಹುದು. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಿಮ್ಮ ಪರ್ಸ್ನಲ್ಲಿ ಯಾವಾಗ್ಲೂ ಹಣ ತುಂಬಿರಬೇಕು ಅಂತಂದ್ರೆ ನೀವು ಪಾಲಿಸಬೇಕಾದ ಮತ್ತೊಂದು ಉಪಾಯ ಅಂತಂದ್ರೆ ಅರಳಿ ಎಲೆಗಳನ್ನ ಪರ್ಸ್ನಲ್ಲಿ ಇಡೋದು. ಹೌದು, ಅರಳಿ ಮರದ ಎಲೆಗಳನ್ನ ಶುಕ್ರವಾರದ ದಿನ ಭಕ್ತಿಯಿಂದ ಪೂಜಿಸಿ. ನಂತರ ಪರ್ಸ್ನಲ್ಲಿ ಇಡೋದ್ರಿಂದ ಸಂಪತ್ತು ಹೆಚ್ಚುತ್ತೆ. ನಿಮ್ಮ ಬಳಿ ಹಣದ ಮಳೆಯಾಗುತ್ತೆ. ಆದ್ರೆ ಎಲ್ಲೂ ಕೂಡ ತುಂಡಾದ ಎಲೆಗಳನ್ನ ಬಳಕೆ ಮಾಡಬಾರದು ಅನ್ನೋದು ನೆನಪಲ್ಲಿರ್ಲಿ. ಇಷ್ಟೊತ್ತು ಯಾವೆಲ್ಲಾ ವಸ್ತುಗಳನ್ನ ನಿಮ್ಮ ಪರ್ಸ್ನಲ್ಲಿ ಇಡಬಹುದು ಅನ್ನೋದನ್ನ ನೀವು ತಿಳ್ಕೊಂಡ್ರಿ ಅಲ್ವಾ? ಇನ್ ಮುಂದೆ ಪರ್ಸ್ನಲ್ಲಿ ಏನನ್ನ ಇಡಬಾರದು ಅನ್ನೋದನ್ನ ತಿಳ್ಕೊಳ್ಳೋಣ. ವಾಸ್ತುಶಾಸ್ತ್ರದ ಪ್ರಕಾರ ನೋಟುಗಳನ್ನ ಎಂದಿಗೂ ಪರ್ಸ್ನಲ್ಲಿ ಮಡಚಿ ಇಡಬಾರದು.
ನೋಟುಗಳನ್ನ ಪರ್ಸ್ನಲ್ಲಿ ಮಡಿಚಿ ಇಡೋದ್ರಿಂದ ನಿಮ್ಮ ಬಳಿ ಹಣ ಉಳಿಯೋದೇ ಇಲ್ಲ. ಇದರಿಂದ ಹೆಚ್ಚು ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಹಾಗೆ ಮಾಡೋದ್ರಿಂದ ಆದಾಯಕ್ಕಿಂತ ಹೆಚ್ಚು ವೆಚ್ಚವಾಗುತ್ತೆ. ಅಂದ್ರೆ ನಿಮ್ಮ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ. ಸೀರೆಗೆ ಪಿನ್ ಮಾಡೋದಕ್ಕೆ ಬೇಕಾಗುತ್ತೆ, ಅಥವಾ ಇನ್ಯಾವುದೇ ಕೆಲಸದಲ್ಲಿ ನಿಮ್ಮ ಪರ್ಸ್ನಲ್ಲಿ ಯಾವುದೇ ರೀತಿಯ ಚೂಪಾದ ವಸ್ತುಗಳನ್ನ ಅಥವಾ ಸೇಫ್ಟಿ ಪಿನ್ ಅನ್ನ ಪರ್ಸ್ನಲ್ಲಿ ಇಡಬೇಡಿ. ಸಣ್ಣ ವಸ್ತು ತಾನೇ, ಇಡೋದ್ರಿಂದ ಏನಾಗುತ್ತೆ ಅಂತ ನೀವು ಅನ್ಕೊಂಡ್ರೆ ಅದು ನೀವು ಮಾಡುವಂಥ ದೊಡ್ಡ ತಪ್ಪು. ಈ ಸಣ್ಣ ಸೇಫ್ಟಿ ಪಿನ್ನಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಹಾಗಾಗಿ ಸೇಫ್ಟಿ ಪಿನ್ ಪರ್ಸ್ ಅಥವಾ ಬ್ಯಾಗ್ನಲ್ಲಿ ಇಡಬೇಡಿ. ಕೆಲವರಿಗೆ ತಮ್ಮ ಪರ್ಸ್ನಲ್ಲಿ ದೇವರಿಗೆ ಇಟ್ಟ ಪ್ರಸಾದ, ಟಿಕೆಟ್, ಔಷಧಿಯ ರಿಸಿಟ್ ಮೊದಲಾದ ವಸ್ತುಗಳನ್ನ ಪರ್ಸ್ನಲ್ಲಿ ಇಡೋ ಅಭ್ಯಾಸ ಇರುತ್ತೆ. ನಿಮಗೂ ಅಂಥ ಅಭ್ಯಾಸ ಇದ್ರೆ ಇವತ್ತಿನಿಂದಾನೇ ಅದನ್ನ ದೂರ ಮಾಡಿ. ಪರ್ಸ್ನಲ್ಲಿರೋ ಹಳೆಯ ಪೇಪರ್ ಅಥವಾ ಎಲ್ಲವನ್ನು ತೆಗೆದು ಹೊರಗಡೆ ಹಾಕಿ. ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ನೀಡುತ್ತೆ. ಇದರಿಂದ ನಿಮ್ಮ ಬಳಿ ಲಕ್ಷ್ಮೀ ದೇವಿ ಒಲಿದು ಬರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದ್ರೆ ನೀವು ಸಂಪತ್ತು, ಹಣ ಗಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ವಸ್ತುಗಳು ನಿಮ್ಮ ಪರ್ಸ್ ಕಡೆಗೆ ಹಣ ಆಕರ್ಷಿತವಾಗೋದಕ್ಕೆ ಅವಕಾಶ ನೀಡೋದಿಲ್ಲ. ಹಾಗಾಗಿ ಇಂಥ ವಸ್ತುಗಳಿದ್ರೆ ಇವತ್ತೇ ಹೊರಹಾಕಿ. ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ಇದೆ. ಈ ಮಾಹಿತಿಯ ಪ್ರಕಾರ ಪರ್ಸ್ನಲ್ಲಿ ನೋಟುಗಳು ಮತ್ತು ಚಿಲ್ಲರೆ ಹಣವನ್ನ ಅಂದ್ರೆ ನಾಣ್ಯಗಳನ್ನ ಒಂದೇ ಕಡೆ ಇಡಬಾರದು. ಹೌದು, ಈ ತಪ್ಪನ್ನ ನಾವು ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ. ಪರ್ಸ್ನಲ್ಲಿ ಒಂದೇ ಕಡೆ ನೋಟ್ ಹಾಕ್ತಿವಿ, ಇದ್ರ ಜೊತೆಗೆ ನಾಣ್ಯಗಳನ್ನು ಕೂಡ ಹಾಕ್ತಿವಿ. ಇದರಿಂದ ಹಣ ಬೇಗನೆ ಕೈಗೆ ಸಿಗತ್ತೆ ಅನ್ನೋ ನಂಬಿಕೆ. ಆದ್ರೆ ಇದು ನೀವು ಮಾಡುವಂಥ ದೊಡ್ಡ ತಪ್ಪು. ಯಾವತ್ತೂ ಹಣ ಅಂದ್ರೆ ನಾಣ್ಯವನ್ನ ಮತ್ತು ನೋಟನ್ನ ಒಂದೇ ಕಡೆ ಇಡುವಂಥ ತಪ್ಪನ್ನ ಮಾಡಬೇಡಿ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.